ನನ್ನ ಮಾನ ಪ್ರಾಣಗಣ ತೀರಿಸುವೆನು ಅದರ ಈ ಒಂದು ಜನ್ಮದಿ ಕೆಂಪು ನೆಲದ ಹಸಿರುಗಳೇ ಕಪ್ಪು ಬಣ್ಣ ಮೊಗದ ಕಳೆ ಕೆಂಪು ನೆಲದ 19 ಏಪ್ರಿಲ್ 14ರಂದು ಅಂಬೇಡ್ಕರ್ ಅವರು ಜನಿಸಿದ್ರು. ಅಂಬೇಡ್ಕರ್ ಅಂದ ತಕ್ಷಣ ನಮ್ಗೆ ನೆನಪಾಗ್ತಕ್ಕಂಥದ್ದು ಏನೋ ಒಂದು ವಿಶೇಷತೆ ಇದೆ ಅಲ್ಲ, ಏನದು? ಸಂವಿಧಾನ. ವೆರಿ ಗುಡ್. ಏನದು? ಸಂವಿಧಾನ. ಅಂಬೇಡ್ಕರ್ ಅಂದ ತಕ್ಷಣ ಸಂವಿಧಾನವನ್ನು ಮಾತ್ರ ಯಾಕೆ ನಾವು ನೆನಪು ಮಾಡ್ಕೊಳ್ತೀವಿ? ಅಂಬೇಡ್ಕರ್ ಅವರು ಸಂವಿಧಾನ ನಮ್ಮ ದೇಶಕ್ಕೆ ಬರೀಲಿಕ್ಕೆ ತುಂಬಾ ಕಷ್ಟಪಟ್ಟಂತವ್ರು. ಅವರ ಜೊತೆಗೆ 592 ಜನ ಇದ್ರು. ಆ ಒಂದು ಗುಂಪಿನಲ್ಲಿ ಎಷ್ಟು ಜನ ಇದ್ರು? 592 ಜನ ಇದ್ರು. ಅದರಲ್ಲಿ ಇವರು ಮೊದಲಿಗರಾಗಿದ್ರು, ಪ್ರಮುಖರಾಗಿದ್ರು. ಹೌದಾ? ಅವರ ಒಂದು ಕಷ್ಟಾರ್ಜಿತ ಅನ್ನೋದಕ್ಕಿಂತ ನಮ್ಮ ದೇಶಕ್ಕೆ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಸುಮ್ಮನೆ ಕುತ್ಕೊಂಡು ಸ್ವಲ್ಪ ದಿನಗಳಲ್ಲಿ ಬರಲಿಲ್ಲ. ಅವ್ರು ಏನ್ ಮಾಡಿದ್ರು, ಬಹಳಷ್ಟು ದೇಶಗಳನ್ನ ಸುತ್ತಾಡಿ ಬಂದ್ರು. ಯಾಕೆ ಸುತ್ತಾಡಿದ್ರು? ಅಲ್ಲಿರ್ತಕ್ಕಂಥ ಸಂವಿಧಾನ ಆ ದೇಶದ ಪ್ರಜೆಗಳಿಗೆ ಎಂಥ ಸೌಕರ್ಯಗಳನ್ನ ಕೊಟ್ಟಿದೆ, ಅಲ್ಲಿರ್ತಕ್ಕಂಥ ಜನರಿಗೆ ಎಂಥ ಸೌಕರ್ಯಗಳನ್ನ ಕೊಟ್ಟಿದೆ. ಸೊ ಅದರಲ್ಲಿ ನಮ್ಮ ಭಾರತ ದೇಶದ ಜನರಿಗೆ ಯಾವಾದ್ರೂ ಸರಿ ಹೊಂದುತ್ತಾವ ಆ ಸೌಕರ್ಯಗಳು ಅಂತದನ್ನ ನಮ್ಮ ಭಾರತ ದೇಶದಲ್ಲಿ ಕೂಡ ಕೊಡ್ಬೇಕು ಅಂತ ಅದನ್ನ ತಿಳಿಲಿಕ್ಕೆ ಅವರು ಬೇರೆ ಬೇರೆ ದೇಶಗಳನ್ನ ಸುತ್ತಾಡಿ ಆಮೇಲೆ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಬರೀಲಿಕ್ಕೆ ಸ್ಟಾರ್ಟ್. ಅಂಬೇಡ್ಕರ್ ಅವರು ಇಲ್ಲದೆ ಇದ್ರೆ ಭಾರತ ದೇಶ ಒಂದು ಚೌಕಟ್ಟಿನ ನೆಲೆಯಲ್ಲಿ ಬಾಳೋದಕ್ಕೆ, ಒಂದು ಶಿಸ್ತುಬದ್ಧವಾಗಿ ಬದುಕುವುದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅತ್ಯಂತ ಕಡುಬಡತನದಲ್ಲಿ ಹುಟ್ಟಿ ಅವತ್ತಿನ ದಿನ ಬಹಳಷ್ಟು ತಾರತಮ್ಯಗಳು ಇದ್ವು. ಮೇಲು ಕೀಳು, ಜಾತಿ ನಿಂದನೆಗಳು, ಅವೆಲ್ಲವನ್ನ ಸಹಿಸಿಕೊಂಡು ಇವತ್ತು ಭಾರತ ದೇಶದ ಜನತೆ ಒಂದೇ ಕಾನೂನಿನಡಿಯಲ್ಲಿ ವಾಸ ಮಾಡಬೇಕಂತ ಒಂದು ಉದ್ದೇಶದಿಂದ ಸಂವಿಧಾನವನ್ನ ರಚನೆ ಮಾಡಿ, ಆ ಸಂವಿಧಾನವ ನಿಟ್ಟಿನಲ್ಲೇ ನಾವೆಲ್ಲರೂ ಒಂದೇ ಕಾನೂನಿನಡಿಯಲ್ಲಿ ಬದುಕಬೇಕು ಎಂಬ ಆಸೆಯಿಂದ ಇವತ್ತು ನಮಗೆ ಅತ್ಯಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದು ಸಂವಿಧಾನ ಎಂಬುದು. ಅದರ ಆ ಒಂದು ಸಂವಿಧಾನದ ಅಡಿಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಅವತ್ತು ಅಂಬೇಡ್ಕರ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ, ಆದ್ರೂ ಕೂಡ ಇವತ್ತು ಅವರು ಬರೆದಂತ ಸಂವಿಧಾನ ಶಾಶ್ವತವಾಗಿ ನಮ್ಮ ಭಾರತ ದೇಶಕ್ಕೆ ಶಾಶ್ವತವಾಗಿ ಉಳಿಯುವಂತ ಒಂದು ಹೆಸರನ್ನ ಮಾಡಿದ್ದಾರೆ. ಅಂಥವರು ಇವತ್ತು ಹುಟ್ಟಿ ನಮ್ಮ ಒಂದು ನಾಡಿನಲ್ಲಿ ಹುಟ್ಟಿ ಇಂಥ ಗಣ್ಯ ಹೆಸರನ್ನ ಪಡೆದಿದ್ದಾರೆ. ಅಂತ ವ್ಯಕ್ತಿಗಳು ನೀವೆಲ್ಲರೂ ಆಗಬೇಕು. ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಮತ್ತೆ ಅವರ ಜೀವನ ಚರಿತ್ರೆ ಕೂಡ ಕೆಲವು ಧಾರಾವಾಹಿಗಳು ಮಾಡಿದ್ದಾರೆ, ಫಿಲಂಗಳು ಮಾಡಿದ್ದಾರೆ. ಅವರ ಆದರ್ಶಗಳನ್ನು ನೀವು ಓದಬೇಕು. ಇವತ್ತಿದ್ದಂಗೆ ಎಲ್ಲ ಸಮಾನತೆ ಅಂದಿನ ದಿನಗಳಲ್ಲಿ ಇರಲಿಲ್ಲ. ನಮ್ಮ ಭಾರತಕ್ಕೇನು 1947ರಲ್ಲಿ ನಮ್ಗೇನು ಸ್ವತಂತ್ರ ಆಯ್ತಲ್ವ, ಆ ಸಂದರ್ಭದಲ್ಲಿ ನಮಗೆ ಸಮಾನತೆ ಇರಲಿಲ್ಲ, ಅಸ್ಪೃಶ್ಯತೆ ಇತ್ತು, ಬಹಳಷ್ಟು ತಾರತಮ್ಯಗಳು ನಮ್ಮ ಒಂದು ಸಮಾಜದಲ್ಲಿ ಇರಲಿಲ್ಲ. ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ಅವತ್ತಿನ ದಿನದಲ್ಲಿ ಅಂಬೇಡ್ಕರ್ ಅವರು ತಾವು ನೋವುಗಳನ್ನ, ಕಷ್ಟಗಳನ್ನ ಅನುಭವಿಸುತ್ತನ್ನ ನನಗೆ ಆದಂತ ಕಷ್ಟ ಕಾರ್ಪಣ್ಯಗಳು ಇಡೀ ಮನುಕುಲದಲ್ಲಿ ಯಾರಿಗೂ ಆಗಬಾರ್ದು. ನಮ್ಮ ಭಾರತ ದೇಶ ಸುಭಿಕ್ಷೆಯಿಂದ ಬದುಕಬೇಕು. ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಒಂದೇ ಕಾನೂನಿನಡಿಯಲ್ಲಿ ಬದುಕಬೇಕೆಂಬ ಆಶೆಯಿಂದ ಇವತ್ತು ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಅದರ ಆಶಯದಲ್ಲಿ ಬದುಕುವಂತೆ ಮಾಡಿದ್ದಾರೆ. ಅವರ ಆದರ್ಶಗಳು ಶಾಶ್ವತವಾಗಿದ್ದಾವೆ. ಅವರ ಆದರ್ಶಗಳನ್ನು ನೀವೆಲ್ಲರೂ ಕೂಡ ಜೀವನದಲ್ಲಿ ರೂಢಿಸ್ಕೊಡ್ರಿ. ಅಂತಹ ಮಹಾನ್ ಪಂಡಿತ ಇಡೀ ಜಗತ್ತಿನಲ್ಲೇ ಹುಟ್ಟಿರ್ಲಿಲ್ಲ. ಹಲವಾರು PhDಗಳನ್ನ, ಹಲವಾರು ವಿದ್ವಾಂಸತೆಯನ್ನ ಪಡೆದಂತ ಗಾಡ್ ಗಿಫ್ಟ್ ಅಂತಾರಲ್ವಾ, ನೀವೆಲ್ಲ ಸಾಮಾನ್ಯವಾಗಿ 1 ಬುಕ್ 2 ಬುಕ್ ಓದ್ಬೇಕಂದ್ರೆ ಜೀವನನೇ ಸಾಕು ಮಾಡ್ಕೊಂತೀವಿ. ಹಲವಾರು ಗ್ರಂಥಗಳನ್ನ ಓದಿದ್ದಾರೆ. ಹೊತ್ತಿಗೆ ಗ್ರಂಥಗಳನ್ನ ಓದಿ ಬಹಳಷ್ಟು ಅಗಾಧವಾದಂತ ಜ್ಞಾನ ಪಂಡಿತವನ್ನ ಹೆಸರು ಮಾಡಿದ್ದಾರೆ. ಅಂಬೇಡ್ಕರ್ ಅವರೇ ಹೇಳ್ತಾರೆ ಒಂದ್ ಕಡೆ, ಜ್ಞಾನವು ಜಗತ್ತನ್ನು ಆಳುತ್ತದೆ, ಶ್ರೀಮಂತಿಕೆ ಆಳೋದಿಲ್ಲ. ನಮಗೆ ಜ್ಞಾನ ಮಾತ್ರ ಜಗತ್ತನ್ನು, ಬುದ್ಧಿವಂತಿಕೆ ಮಾತ್ರ ಜಗತ್ತನ್ನು ಆಳುತ್ತೆ. ಅಂತಹ ಬುದ್ಧಿವಂತರು ನೀವೆಲ್ಲರಾಗ್ಲಿ, ಅವರ ಆದರ್ಶಗಳನ್ನ ತಾವೆಲ್ಲರೂ ಜೀವನದಲ್ಲಿ ರೂಢಿಸ್ಕೊಡು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಶುಭಕಾಮನೆಗಳನ್ನು ತಿಳಿಸಕ್ಕೆ